ಬಹುದಿನಗಳ ಕನಸಿದು. ತುಂಬ ವರ್ಷಗಳಿಂದ ನಾವು ಅಂದ್ಕೊಂಡಿದ್ವಿ ಎಲ್ಲ ದೇವ್ರನ್ನೂ ಒಟ್ಟುಗೂಡಿಸಿ ನೋಡಬೇಕು ಮತ್ತು ಮೆರವಣಿಗೆ ದೇವ್ರು ಮಾಡಿಸ್ಬೇಕು ಅಂತ. ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದು ಇವತ್ತು ನೆರವೇರ್ತಾ ಇದೆ. ಎಲ್ರಿಗೂ ಖುಷಿ ಆಗ್ತಾ ಇದೆ, ನಮಗೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಒಟ್ಟಾಗಿ ದೇವ್ರು ನೋಡ್ತಾ ಇರೋದು ಇದೆ ಫಸ್ಟು, ಖುಷಿ ಆಗ್ತಾ ಇದೆ. ಕ್ಯಾಚನ ನಮ್ಮ ಅಜ್ಜಿ ಮನೆ. ಈ ಮಾರಮ್ಮ ಅಭಿವೃದ್ಧಿ ಸೇವಾ ಟ್ರಸ್ಟ್ ಕಡೆಯಿಂದ ಜಾತ್ರೆ ನಡೀತಿದೆ, ಅದಕ್ಕಾಗಿ ಎಲ್ಲರೂ ಬಂದಿದ್ದೀವಿ. ಇದು ತುಂಬ ವರ್ಷಗಳಿಂದ ನೆರವೇರಬೇಕಾಗಿದ್ದ ಕಾರ್ಯಗಳು ಇವತ್ತು ನೆರವೇರ್ತಿದೆ, ಅದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ಲ ಜಾತ್ರೆ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನು ಬೆಂಗಳೂರಿಂದ ಮುನಿಷಾ. ಅಭಿವೃದ್ಧಿ ಸೇವಾ ಟ್ರಸ್ಟ್ ಕಡೆಯಿಂದ ಇವತ್ತು ನಮ್ಮ ಏರಿಯಾಗೆ ಮಾರಮ್ಮನ ಕರೆಸಿದ್ದಾರೆ. ನಮ್ಮ ಏರಿಯಾಗೆ ತುಂಬ ಖುಷಿ ಆಗ್ತಿದೆ. ಈ ವರ್ಷಗೋಸ್ಕರ ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ವಿ. ನಮ್ಮ ಏರಿಯಾಗೆ ಮಾರಮ್ಮ ಬಂದಿದೆ, ನಮಗಂತೂ ತುಂಬ ಖುಷಿ ಆಗ್ತಾಯಿದೆ. ಹಾಗೆ 9 ದೇವ್ರನ್ನ ಕರೆಸಿದ್ದಾರೆ, ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಗುಂಡ್ಲಮ್ಮ, ಮಾರಮ್ಮ, ಆಂಜನೇಯ, ಜಲ್ಗಿರಮ್ಮ ಮತ್ತು ಇದು ಚೌಡೇಶ್ವರಿ ಇನ್ನು ಕರೆಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಲಕ್ಷ್ಮಿ ಅಂತ ಹೇಳಿ ಇವತ್ತು ಇದು ಬಹುದಿನಗಳ ಕನಸು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನೆರವೇರಿದೆ. ಕ್ಯಾತ್ಸಂದ್ರದಲ್ಲಿ ಇರುವಂಥ ಎಲ್ಲ ಜನಗಳು ಸೇರಿ ಇವತ್ತು ನಾವು ಒಂದು ಮಾರಮ್ಮನ ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡು ಮತ್ತು ದೇವರು ಮೆರವಣಿಗೆ ದೇವ್ರನ್ನ ನಾವು ರೆಡಿ ಮಾಡಿಕೊಂಡು ಇವತ್ತೊಂದು ಪೂಜೆಯನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ನಮಗೆ ಒಂದು ಬಹುದಿನಗಳ ಕನಸಾಗಿರೋದಂತೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಜನ ಇದ್ದಾರೆ, ಇದು ನಮಗೆ ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ಅದು 9 ದೇವರು ನಮಗೆ ಅದು ಅಷ್ಟೇ ಒಂದು ಖುಷಿ ನಮಗೆ. ಗ್ರಾಮದಮ್ಮ, ಗುಂಡ್ಲಮ್ಮ ಮತ್ತು ಅವನ್ನೆಲ್ಲ ನೋಡೋದಕ್ಕೆ ನಮಗೆ ಅದೇ ಎಲ್ಲ ದೇವ್ರುಗಳು ಬಂದು ಸೇರಿಕೊಂಡಿರೋದು ನಮಗೆ ಇದು ತುಂಬ ಖುಷಿಯಾಗುತ್ತೆ. ಯಾವತ್ತೂ ಬಂದಿರಲಿಲ್ಲ, ಇವತ್ತು ಬಂದಿದೆ. ಇವತ್ತು ಅದನ್ನೆಲ್ಲ ಜೊತೆಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆದಿಶಕ್ತಿ ಮಾರಮ್ಮ ಸೇವಾ ಟ್ರಸ್ಟ್ ಕಡೆಯಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಇದು ತುಂಬ ದಿನಗಳ ಕನಸಾಗಿತ್ತು ನಮಗಿದು. ಆ್ಯಕ್ಚುಲಿ ಎಷ್ಟು ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ನಮ್ಮ ತಾತ ಕತೆ ಹೇಳೋ ಥರ ನಮ್ಗೆ ಹೇಳ್ತಾಯಿದ್ರು, ಎಲ್ಲ ದೇವರು ಒಟ್ಟಿಗೆ ಸೇರಬೇಕು ಅನ್ನೋದು ನಮ್ಮ ತುಂಬ ಕನಸಾಗಿತ್ತು. ಬಟ್ ಇವತ್ತು ಎಲ್ಲ ದೇವ್ರುಗಳನ್ನೂ ಒಟ್ಟಿಗೆ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನಮ್ಮ ಮಾರಮ್ಮ ಮತ್ತು ಗುಂಡ್ಲಮ್ಮ, ಮೇಯ್ನ್ ಗುಂಡ್ಲಮ್ಮ ನಮಗೆ, ಮತ್ತು ಗಾಂಧಮ್ಮ, ಚೌಡಮ್ಮ, ಕೆಂಚಣ್ಣ ಮತ್ತು ಕೆಂಪಮ್ಮ ಎಲ್ಲ 9 ದೇವರುಗಳ ಅಕ್ಕ ತಂಗಿದ್ರು ಒಟ್ಟಿಗೆ ಸೇರಿದ್ದಾರೆ. ಅದೊಂದು ತುಂಬ ಖುಷಿ ನಮಗೆ ನೋಡೋದಕ್ಕೆ, ಎಕ್ಸೈಟ್ಮೆಂಟು. ಗೊತ್ತಿಲ್ಲ ಮುಂದೆ ದೇವರುಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದರಲ್ಲಿ ಎಲ್ಲ ಸೇವೆ ಸಲ್ಲಿಸ್ತಾ ಇರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸುಕನ್ಯಾ. ಇವತ್ತು ದೇವ್ರ ಉತ್ಸವ ಮಾಡ್ತಿದ್ದಾರೆ ಆದಿಶಕ್ತಿ ಮಾರಮ್ಮಂದು. ಇವತ್ತು 9 ದೇವರುಗಳನ್ನ ಈ ಕ್ಯಾತ್ಸಂದ್ರದಲ್ಲಿರೋ ಎಲ್ಲ ದೇವರುಗಳನ್ನ ಕರೆಸಿದ್ದಾರೆ. ಎಲ್ಲ ದೇವಸ್ಥಾನದಿಂದ ದೇವರುಗಳನ್ನ ಕರೆಸಿ ಇವತ್ತು ಅದ್ದೂರಿಯಾಗಿ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ತವ್ರ ಮನೆಯಿಂದ ಹೆಣ್ಮಕ್ಳುಗಳ್ನೆಲ್ಲ ಕರೆಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಉತ್ಸವ ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳಿ ಆಸೆ ಪಡ್ತೀನಿ.
ವರ್ಷದ ಕನಸು ಇವತ್ತು ನನಸಾಗಿದೆ ಅದು ಇವತ್ತು ಹಬ್ಬ ಅಂದರೆ ಏನು ಹಬ್ಬ ಆಚರಣೆ ಮಾಡ್ತಾ ಇದ್ದೀವೋ ಇವತ್ತು ನಮಗೆ ಖುಷಿ ಆಗ್ತಾ ಇದೆ ಅಂದರೆ ಆ ಖುಷಿನಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ನವಗ್ರಹಗಳು ಸೇರಿ ಒಂದಾಗಿ ಇವತ್ತು ನಾವು ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅದೇ ನಮ್ಮ ಅದೃಷ್ಟ, ನಮ್ಮ ಭಾಗ್ಯ. ನಮ್ಮ ತಂದೆ ತಾಯಿ ಮುತ್ತಾದ್ರೆ ಯಾರೂ ಮಾಡೋಕ್ಕಾಗಲಿಲ್ಲ. ಈ ಸಾಧನೆ 50 ವರ್ಷ ಸಾಧನೆ ಮಾಡಿದ್ದೀವಿ. 3 ವರ್ಷ ನಿಂತೋಗ್ಬಿಟ್ಟಿದ್ದು, ಮುಲ್ಗಿಯಾಗಿ ಬಿದ್ದೋಗ್ಬಿಟ್ಟಿದ್ದು, ಬಿದ್ದೋಗಿ ಮುಲ್ಕಿಯಾಗಿ ಏನು ಮಾಡೋಕ್ಕಾಗದೆ ನಿಂತೋಗ್ಬಿಟ್ಟಿದ್ದು. ಆಗ ತಾಯಿನ ಹೊರ ಕೇಳಿದ್ದಕ್ಕೆ ಆ ತಾಯಿ ಮಗ ಹಿಂಗೆ ಹೋಗೋ, ಈ ರೂಟಲ್ಲಿ ಹೋಗೋ ಅಂತ ಹೇಳ್ಕೊಟ್ಟಾಗ 3 ವರ್ಷ ಕೈ ಹಾಕಿದಾಗ ಅದ್ಭುತವಾಗಿ ಇದು ಒಳ್ಳೆಯ ಅದ್ಭುತವಾಗಿ ಚೆನ್ನಾಗಿ ಕೈ ಕೊಡ್ದಾಗ ನಾವೇನು ಮಾಡ್ದೋ ಒಬ್ಬರ ಹತ್ರ ಒಂದು ವಿಚಾರಣೆ ಮಾಡಿದಾಗ ಅದು ನಮ್ಮ ಪಲ್ಸ್ತು, ನಮ್ಮ ಕಾಣಿಕೆ, ನಮ್ಮ ಕಷ್ಟ ಸುಖ ಪಲಿಸಿದಾಗ ನಾವು ಅಲ್ಲಿಂದ ಮುಂದುವರ್ಕೊಂಡು ಇಲ್ಲಿಗೆ 3ನೇ ವರ್ಷ ಕೈ ಹಾಕಿಗಳು. ನಮ್ಮೆಲ್ಲರಿಗೂ ವಂದನೆಗಳು. ನಮ್ಮ ತಾಯಿಯ ಕೃಪಾಕ್ಷರದಿಂದ ನಾವು ಎಸ್ ಎಲ್ ಎನ್ ನಗರದಾಗೆ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿನ ನಾವು ಪ್ರತಿಷ್ಠಾಪನೆ ಮಾಡಬೇಕಂತ ಕೈಗೂಡಿ ಬಂದಾಗ 3 ವರ್ಷದಿಂದ ಸತತ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನದ ಫಲವಾಗಿ ಈಗಿನ ಟ್ರಸ್ಟ್ನ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಎಲ್ಲ ಖಜಾಂಚಿಗಳು ಎಲ್ಲ ಸೇರ್ಕೊಂಡು ಈಗ ದೇವಿಯ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ನಮ್ಮ ನಾಗರಿಕರು ಮತ್ತು ಎಸ್ ಎಲ್ ಎನ್ ನಗರ ಕುಲ ಬಾಂಧವರು ಮತ್ತು ಅಕ್ಕಪಕ್ಕದ ನಾಗರಿಕರು, ಅಕ್ಕಪಕ್ಕದಂಥ ಊರಿನ ಮುಖಂಡರುಗಳು ಎಲ್ಲ ಸೇರಿ ನಮಗೆ ಸಹಕಾರ ನೀಡಿದ್ದರಿಂದ ನಮ್ಮ ತಾಯಿಗೆ ಒಂದು ಉದ್ಭೂರವಾದ ಧನ್ಯವಾದ ಅರ್ಪಿಸುತ್ತೇವೆ. ಶ್ರೀ ಆದಿಶಕ್ತಿ ಸೇವಾ ಟ್ರಸ್ಟಿನ ಖಜಾನ್ಸಿಯಾದ ನಾಗರಾಜ್ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದಂದರೆ, ನಮ್ಮ ಊರಿಗೆ ಇತಿಹಾಸ ಒಂದು ನಿರ್ಮಾಣವಾಗಿರುವ ಈ ದಿವಸ ಎಲ್ಲ ನಮ್ಮ ಜಾಸಂದದ ದೇವತೆಗಳೆಲ್ಲ ಬಂದು ನಮ್ಮ ಎಸ್ ಎಲ್ ಎನ್ ನಗರಕ್ಕೆ ಪ್ರವೇಶ ಮಾಡುತ್ತಿರುವುದು ನಮ್ಮ ಊರಿಗೆ ಒಂದು ಸಂತೋಷವಾದ ಸುದ್ದಿ. ಆದ ಕಾರಣ ಈ ಊರಿಗೆ ಈ ಮುಖಂಡರುಗಳಿಗೆ ಧನ್ಯವಾದಗಳು.